ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪ ನಿಂಗೂ ಫ್ರೀ ಅಂತ ಸಿದ್ದರಾಮಯ್ಯನವರು ಅಂದಿದ್ದು. ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಈಗ ಒಂದೊಂದೇ ಗ್ಯಾರಂಟಿ ಹಳ್ಳ ಹಿಡಿತಾ ಇದೆ. ಮಹಿಳೆಯರಿಗೆ ಬಸ್ ಫ್ರೀ ಮಾಡಿ ಅವರ ಜೊತೆ ಅವರ ಮನೆ ಗಂಡಸರು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇದರಿಂದ ಸಾರಿಗೆ ಸಂಸ್ಥೆಗಳು ಭಾರೀ ಲಾಭದಲ್ಲಿದೆ ಅಂತ ಪುಂಗಿ ಊದ್ತಾ ಇದ್ದಂಥ ಕಾಂಗ್ರೆಸ್ನವರು ಈಗ ಬಸ್ ದರ ಏರಿಸಿ ಜನರಿಗೆ ಸರಿಯಾಗಿ ನಾಮ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವರೇ, ಇದೇಯಾ ನಿಮ್ಮ ಗ್ಯಾರಂಟಿ? ಶಕ್ತಿ ಯೋಜನೆ ಹೆಸರಲ್ಲಿ ಸಾರಿಗೆ ಸಂಸ್ಥೆಗಳು ಲಾಭದಲ್ಲಿ ನಡೀತಾ ಇದೆ ಅಂತ ಏನ್ ಲೆಕ್ಕಾಚಾರ ಕೊಟ್ಟಿದ್ದು, ಬಡಾಯಿ ಕೊಂಡಿದ್ದು. ಈಗ ನೋಡಿದ್ರೆ ಸಾರಿಗೆ ಸಂಸ್ಥೆಗಳ ಟಿಕೆಟ್ 100ಕ್ಕೆ 15 ರೂಪಾಯಿ ಜಾಸ್ತಿ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ, ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಇದು ನಿಮ್ಮ ಗ್ಯಾರಂಟಿನಾ? ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ನಿಮ್ಮ ಅಧಿಕಾರ ನಡೆಸ್ತೀರಾ? ಹಾಲ್ ಪ್ಯಾಕೆಟ್ನಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆ ಸ್ಕ್ಯಾನಿಂಗ್ ಬಿಲ್ ತನಕ ಬೆಲೆ ಏರಿಸಿ ನಿಮ್ ಗ್ಯಾರಂಟಿ ಸ್ಕೀಮ್ ನಡೆಸಬೇಕಾ ಸ್ವಾಮಿ? ಯಾವುದನ್ನ ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಜಮೀನು ರಿಜಿಸ್ಟರ್ ಫೀಸ್ ಅಂತ ಅದನ್ನೂ ಏರಿಸಿದಿರಿ. ಆಲ್ಕೋಹಾಲ್ ಇಂದ ಹಿಡಿದು ಅಡುಗೆ ಎಣ್ಣೆಯವರೆಗೂ ನೀವು ಕೈ ಆಡಿಸಿದಂಥ ಕ್ಷೇತ್ರವೇ ಇಲ್ವಲ್ರಿ. ಬಹುಶಃ ಹೋದ ಜನ್ಮದಲ್ಲಿ ನೀವು ಪಿಕ್ ಪಾಕೆಟರ್ ಆಗಿದ್ರೋ ಏನೋ, ಸದ್ದೇ ಇಲ್ಲದೆ ಜನರ ಜೇಬಿಗೆ ಸಂಚಕರ ತರ್ತೀರಲ್ರಿ ಸಿದ್ದರಾಮಯ್ಯನವರೇ. ಪ್ರಿಯ ವೀಕ್ಷಕರೇ, ಗ್ಯಾರಂಟಿ ಅಂತ ಸರಿಯಾಗಿ ಮಂಗ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಹೊಸ ವರ್ಷಕ್ಕೆ ಕರ್ನಾಟಕದ ಜನರಿಗೆ ಬಂಪರ್ ಆಫರ್ ಕೊಟ್ಟಿದೆ. ಇದೇ ಜನವರಿ 5ರಿಂದ ಸರ್ಕಾರಿ ಬಸ್ಸುಗಳ ಟಿಕೆಟಿನ ಮೇಲೆ 15% ಬೆಲೆ ಏರಿಕೆ ಮಾಡಲಾಗಿದೆ. ನಿನ್ನೆ ದಿನ ಸಚಿವ ಸಂಪುಟ ಈ ನಿರ್ಣಯಕ್ಕೆ ಅನುಮೋದನೆ ನೀಡುವುದರ ಮೂಲಕ ಆರ್ಥಿಕ ಸಂಕಷ್ಟದಿಂದ ಕಂಗೆಟ್ಟಿದ್ದಂಥ ಜನರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದೆ. ಸಾರಿಗೆ ನಿಗಮಗಳು ನಷ್ಟದಲ್ಲಿವೆ. ಈ ಹಿಂದೆ ಇದ್ದವರು ಸಿಕ್ಕಾಪಟ್ಟೆ ಪೇಮೆಂಟ್ ಬಾಕಿ ಇಟ್ಟು ಹೋಗವ್ರೆ. ಹಾಗಾಗಿ ಈಗ ಬೆಲೆ ಏರಿಕೆ ಅನಿವಾರ್ಯ. ಇದಕ್ಕೂ ಗ್ಯಾರಂಟಿ ಯೋಜನೆಗೂ ಯಾವುದೇ ಸಂಬಂಧ ಇಲ್ಲ. ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ ಅಂತ ಸಾರಿಗೆ ಮಿನಿಸ್ಟ್ರು ಸಬೂಬು ಕೂಡ ಕೊಟ್ಟಾಗಿದೆ. ಹೆಚ್ಚಳ ಯಾಕೆ ಅಂದರೆ 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTCನಲ್ಲಿ. BMTCನಲ್ಲಿ 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು. 2014 ಅಂದರೆ 10 ವರ್ಷ ಆಯಿತು. ಇದು 2020 ಜನವರಿ ಅಂದರೆ ಈ ಜನವರಿ 25ಕ್ಕೆ 5 ವರ್ಷ ಆಯಿತು. ಹಿಂದೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, ಈಗ ಅದಕ್ಕೆ ಲೆಕ್ಕ ಹಾಕಿ ನಮ್ಮ ಸಂಸ್ಥೆಗಳವರು ಅಂದರೆ 4 ಕಾರ್ಪೊರೇಷನ್ನವರು ನಮಗೆ ಪ್ರಪೋಸಲ್ ಕೊಟ್ಟಿದ್ದರು. ಡೀಸೆಲ್ಗೆ ಒಟ್ಟು 5 ವರ್ಷಕ್ಕೆ ಮುಂಚೆ ನಮಗೆ ಖರ್ಚಾಗ್ತಾ ಇದ್ದಿದ್ದು 9,16,00,000. ಇವತ್ತು 13,21,00,000. ಅಂದರೆ 4 ಕೋಟಿ ನಮಗೆ ಜಾಸ್ತಿ ಡೀಸೆಲ್ ಒಂದು ದಿನಕ್ಕೆ ಖರ್ಚಾಗ್ತಾಯಿದೆ. ಸ್ಯಾಲ್ರೀಸು 2020ರಲ್ಲಿ 12,85,00,000 ಆಗೋದು ಒಂದು ದಿನಕ್ಕೆ. ಈಗ 18,36,00,000 ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸೇ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇನ್ನೂ ವೇರ್ ಆ್ಯಂಡ್ ಟೇರು ಎಲ್ಲ ಲೆಕ್ಕ ಹಾಕಿದರೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಬೋರ್ಡುಗಳು ನಮಗೆ ಬೆಲೆ ಏರಿಕೆ ಮಾಡಿ ಅಂತ 5-6 ತಿಂಗಳ ಮುಂಚೆನೇ ಪ್ರಸ್ತಾವನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಲ್ಲಿ ನಮಗೆ 15% ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಗಂಡ್ಮಕ್ಳ ಮೇಲೆ ಹೊರೆ ಬಿತ್ತಲ್ಲ ಸರ್, ಪಾಪ ಅವ್ರು ಪಾಪದವರ ಆದರು. ಈಗಾದರೆ ಈಗ ಹೆಣ್ಮಕ್ಳು ಯಾರು ದುಡ್ಡು ಕೊಡೋದು? ತಂದೆ ಕೊಡ್ತಾರೆ, ಅಣ್ಣ ಕೊಡ್ತಾರೆ, ಅವ್ರಿಗೆ ತಾನೇ ಕೊಡೋದು. ಡಿಫೆಂಡ್ ಮಾಡ್ಕೊತಾ ಇದ್ದೀರಿ ಸರ್, ಗಂಡ್ಮಕ್ಳು ಕಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟಿಕೆಟ್ ದುಡ್ಡು ಅಂತ. ಹಾಗಂತಲ್ಲ, ಏನಾಗುತ್ತೆ, ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಕಾನೂನು ಸಚಿವರು ಕೂಡ ಅದು ಅವ್ರದೇ ಸ್ಟೈಲಲ್ಲಿ ಮತ್ತೊಂದು ಸಬೂಬು ಕೊಟ್ಟು ನಿನ್ನೆ ದಿನ ಒಟ್ಟಾರೆ ಅನುಮೋದನೆ ಕೊಡಿಸಿದ್ದಾರೆ. ಆದರೆ ಇನ್ನು ಕೆಲವರು ಬೆಲೆ ಏರಿಕೆ ಸರಿಯಾದ ನಿರ್ಧಾರ, 15% ಅಂತ ಜಾಸ್ತಿ ಏನಲ್ಲ ಹೀಗಂತ ಹೇಳಿದವರು ಇದ್ದಾರೆ. ಅದು ಹೇಗೆ ಸ್ವಾಮಿ ಸರಿಯಾದ ನಿರ್ಧಾರ? 15% ಜಾಸ್ತಿ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು?
ತಿಂಗಳಿಗೆ ಬಸ್ಸಿಗೆ ಇಂತಿಷ್ಟು, ಊಟಕ್ಕೆ ಇಂತಿಷ್ಟು, ಮಕ್ಕಳ ಫೀಸಿಗೆ ಇಂತಿಷ್ಟು ಅಂತ ಲೆಕ್ಕಾಚಾರ ಹಾಕಿ ಬದುಕುವಂಥ ಎಷ್ಟೋ ಕೋಟಿ ಜನ ಇದ್ದಾರೆ ಈ ರಾಜ್ಯದಲ್ಲಿ. ನಾನು ಒಂದೇ ಹೇಳಿದ್ದು, ನೋಡಮ್ಮ ನೀನು ಎಷ್ಟಮ್ಮ 40 ರೂಪಾಯಿ ಫ್ರೀಗೆ ಹೋಗಿದ್ದಕ್ಕೆ 1800 ರೂಪಾಯಿ ನಾನು ತಲೆ ಕೊಟ್ಟಿದ್ದಾಯ್ತು. ಗೊತ್ತಿದೆ ನಿಮಗೆ? ಈ 15% ಇಂದ ಅವರ ತಿಂಗಳ ಖರ್ಚಿಗೆ ಆಗುವಂಥ ಸಂಚಕಾರ ಎಷ್ಟು ಅಂತ ಗೊತ್ತುಂಟ ನಿಮಗೆ? ನ್ಯೂ ಇಯರಲ್ಲಿ ನಾವು ಮನೇಲಿ ಅಡುಗೆ ಮಾಡಿದ್ವಿ, ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಅಂದ್ಬಿಟ್ಟು ಏನು ಇಷ್ಟಿಷ್ಟಲ್ಲ, ನಾನು ನನ್ನ ಹೆಂಡತಿ ಮಗ ಎಷ್ಟು ಬೇಕೋ 1 kg ಬಿರಿಯಾನಿ, ಒಂದು ಅರ್ಧ kg ಕಬಾಬ್ ಮಾಡಿಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ. ಇವಾಗ ನನ್ನ ಮಗ ನಮ್ಮ ಅತ್ತೆ ಮನೆಗೆ ಅವನೇ, ನಮ್ಮ ಮಿಸ್ಸಸ್ ಡ್ಯೂಟಿಯಲ್ಲಿ ಅವರೇ, ನಾನು ಇಲ್ಲಿದ್ದೀನಿ. ಇದು ನಮ್ಮ ನ್ಯೂ ಇಯರು. ಎಂಥ ಭಂಡ ಸರ್ಕಾರ ಇದು! ಆಡಳಿತಕ್ಕೆ ಬರ್ತಾ ಬರ್ತಾ ಕರೆಂಟ್ ಫ್ರೀ ಕೊಟ್ಟ ಹಾಗೆ ಮಾಡಿ ಯೂನಿಟ್ ಮೇಲೆ ಇಂತಿಷ್ಟು ಅಂತ ಬಿಲ್ ಸರ್ರನೆ ಏರ್ಸಿದ್ರಿ. ಕರೆಂಟ್ ಬಿಲ್ ಫ್ರೀನೇ ಕೊಡಲಿ ಹೇಳಿದ್ದಾರೆ. 85 ಯೂನಿಟ್, ಈಗ ನಮಗೆ 85 ಯೂನಿಟ್ ಬರ್ತಾ ಇದೆ, ಸರಿನಾ? 85 ಯೂನಿಟ್ಗೆ ಫ್ರೀ ಬರ್ತಾ ಇದೆ ಅಂತ ಅಂದರೆ ನಮ್ಗೆ ಇನ್ನೂ 300 ರೂಪಾಯಿ ನಾನು ಕರೆಂಟ್ ಬಿಲ್ ಕಟ್ತಾನೇ ಇದ್ದೀನಿ ಸರ್. ಆಗ 400 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ದು ಮೊದಲು, ಈಗ 350 400 ಈಗಲೂ ಬರ್ತಾ ಇದೆ. 500 ಒಳಗಡೆ ಬರ್ತಿತ್ತು ಅವಾಗ, ಈಗ 300 ಮೇಲಂತೂ ಖಂಡಿತ ಬರ್ತಾ ಇದೆ. ದುಡಿಮೆ ಬೇಕು, ನಿಜವಾಗ್ಲೂ ದುಡಿಮೆ ಬೇಕು. ಚಾಲಕರಿಗೆ ದುಡಿದು ತಿಂತಾರೆ. ತರಕಾರಿ ದಿನಸಿಗಳ ರೇಟು ಹಿಮಾಲಯ ಪರ್ವತ ಹತ್ತಿ ಕುಳಿತಿದೆ. ತೊಗರಿಬೇಳೆ, ಎಣ್ಣೆ, ಕಾಳು, ಮೆಣಸು ಅಂತ ಅದರ ಬೆಲೆ ಕೇಳದೇ ಇರೋದೇ ವಾಸಿ ಬಿಡಿ. ನಿಮ್ಮ ಗ್ಯಾರಂಟಿ ಯೋಜನೆ ಕೇವಲ ಪ್ರಚಾರಕ್ಕಾಗಿ ಜಾರಿಗೆ ತಂದಂಥ ಯೋಜನೆ ಅಂತ ಜನ ಕ್ಯಾಕರಿಸಿ ಉಗಿತಾ ಇದ್ದಾರಲ್ರಿ. ಶಕ್ತಿ ಯೋಜನೆ ಅಂತ ಹೇಳಿ ಮಹಿಳೆಯರು ಹಾದಿ ಬೀದಿಲಿ ಸೀಟು ಅಂತ ಕಿತ್ತಾಡ್ತಿದ್ದಾರೆ. ಪ್ರತಿನಿತ್ಯ ಓಡಾಡುವಂಥ ವಿದ್ಯಾರ್ಥಿಗಳು ಸೀಟು ಸಿಗದೆ ಸಂಕಟ ಪಡೋ ಹಾಗೆ ಈ ಸರ್ಕಾರ ಮಾಡ್ತು. ಸದ್ಯ ಸಾರಿಗೆ ಇಲಾಖೆಯ 4 ನಿಗಮಗಳು 5209 ಕೋಟಿ ನಷ್ಟದಲ್ಲಿದೆ. ಅವುಗಳನ್ನು ನಷ್ಟದಿಂದ ಮೇಲಕ್ಕೆ ಎತ್ತಲಿಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಹೇಳುತ್ತೆ. ಹಾಗಾದ್ರೆ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ಸ್ಕೀಮ್ ನಡೀತಾ ಇದೆ. ರಸ್ತೆಗಳು ಅಭಿವೃದ್ಧಿ ಮಾಡಿ, ಚರಂಡಿಗಳು ಕ್ಲೀನ್ ಮಾಡಿ. ಇವ್ರು ಯಾವುದೇ 2000 ಕೊಡೋದು ಬೇಡ, 2000ನ ರಸ್ತೆ ಮೇಲೆ ಹಾಕಲಿ. ಜನರಿಗೆ ಅನುಕೂಲ ಆಗುವಂಥ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ರೆ ಇವ್ರು ಯಾವುದೇ ಕಾರಣಕ್ಕೂ ಯಾವುದು ಫ್ರೀ ಕೊಡೋದು ಬೇಕಾಗಿಲ್ಲ. ವೀಕ್ಷಕರೇ, ಒಂದ್ಸಾರಿ ನಿಮ್ಮ ಪರಿಚಯದಲ್ಲಿರುವಂಥ ಈ BBMP ಕಂಡಕ್ಟರ್ ಡ್ರೈವರ್ಗಳನ್ನು ಹೀಗೆ ಮಾತಾಡಿಸಿ ನೋಡಿ. ಎಷ್ಟು ದಿವಸ ಆಯಿತು ಸಂಬಳ ಆಗದೆ? ಎಷ್ಟು ಟೈಮಿಂದ ಡೀಸೆಲ್ಗೆ ಕಾಸು ಕೊಟ್ಟಿಲ್ಲ? ಮೇಂಟೆನೆನ್ಸ್ ಇಲ್ಲದೆ ಯಾವ ಕಾಲ ಆಯಿತು ಅಂತ ಕೇಳಿ ನೋಡಿ. ಯಾಕಂದ್ರೆ ಕಳೆದ 1 ವರ್ಷದಿಂದ ನೌಕರರ ಸಂಬಳ 319 ಕೋಟಿ ಬಾಕಿ ಇಟ್ಟಿದೆ ಸರ್ಕಾರ. ಇನ್ನು ಭವಿಷ್ಯ ನಿಧಿ, ಇಂಧನ ಬಾಕಿ, ನಿವೃತ್ತ ನೌಕರರ ಬಾಕಿ ಅಂತ ಹೇಳಿ 6000 ಕೋಟಿ ಹಣದ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇದೆ. ಇದನ್ನೆಲ್ಲ ಬಾಕಿ ಚುಕ್ತ ಮಾಡಲಿಕ್ಕೆ 2000 ಕೋಟಿ ಸಾಲ ಹಣಕಾಸು ಸಂಸ್ಥೆಗಳಿಂದ ಪಡಿಲಿಕ್ಕೆ ಕೂಡ ಅಸ್ತು ಅನ್ನಲಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಸವರಿ ಏನ್ ಸಾಧನೆ ಮಾಡ್ಲಿಕ್ಕೆ ಇವರು ಹೊರಟಿದಾರೋ ಒಂದೂ ಅರ್ಥ ಆಗಲ್ಲ. ಸರ್ಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಆದ್ರಿಂದ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ ನಾವು. ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕತೆ ಕುಸಿಯಲ್ವಾ ಸರ್ ಅಂತ ಸಿದ್ದರಾಮಯ್ಯನವರಿಗೆ ಕೇಳಿದಾಗ, ಎಲ್ರಿ ನಮ್ಮ ಖಜಾನೆ ಭರ್ತಿ ಆಗಿದೆ, ಅದನ್ನ ಬಡವರಿಗೆ ಜನಸಾಮಾನ್ಯರಿಗೆ ಸಮಾನಾಗಿ ಹಂಚಬೇಕು ಅಂತ ತಮ್ಮದೇ ಸ್ಟೈಲಲ್ಲಿ ಬುರುಡೆ ಬಿಟ್ಟಿದ್ರು. ಆದರೆ ಗ್ಯಾರಂಟಿ ಸ್ಕೀಮ್ ಬಂದ ಸ್ವಲ್ಪ ದಿನದಲ್ಲಿ ಒಂದೊಂದೇ ದಿನ ಬಳಕೆ ಸಾಮಾನು ಬೆಲೆ ಏರೋದಕ್ಕೆ ಶುರುವಾಯಿತು. ಯಾವುದೇ ಯೋಜನೆ ನೋಡಿ, ಅಲ್ಲಿ ಅನುದಾನಕ್ಕೆ ಕತ್ತರಿ ಹಾಕಿದ್ದೇ ಇವರ ದೊಡ್ಡ ಸಾಧನೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಹೊಸ ಗೋಶಾಲೆಗಳಿಗೆ ಅಂತ 10.5 ಕೋಟಿ ಹಣ ಇಟ್ಟಿತ್ತು. ಇವರು ಅದನ್ನು ಕೂಡ ರದ್ದು ಮಾಡಿ ಸದ್ಯಕ್ಕೆ ಹೊಸ ಗೋಶಾಲೆ ಮಾಡುವುದಿಲ್ಲ, ಈಗ ಇರುವುದಕ್ಕೆ ಮಾತ್ರ ಅನುದಾನ ಕೊಡ್ತೇವೆ ಅಂತಿದ್ದಾರೆ. ಶಾಲಾ ಮಕ್ಕಳ ವಿದ್ಯಾನಿಧಿ ಯೋಜನೆಯಲ್ಲಿ ಮೀಸಲಿದ್ದಂಥ ಸ್ಕಾಲರ್ಶಿಪ್ ದುಡ್ಡು, SC/ST ಅವರ 11,000 ಕೋಟಿ ಅನುದಾನ ಕೂಡ ಗ್ಯಾರಂಟಿ ಯೋಜನೆಗೆ ಅಂತ ಎತ್ತಿಕೊಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನ ಸರ್ವನಾಶ ಮಾಡೋದು ಖಂಡಿತ. ರಾಜ್ಯದ ಜನರ ಬದುಕು ಬೀದಿಗೆ ಬರುವುದು ಕಾಂಗ್ರೆಸ್ನ ಗ್ಯಾರಂಟಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.